ನನ್ನ ಹೆಸರು ವೇದವಲ್ಲಿ ಎಮ್ ಜಿ. ನಮ್ಮೂರು ರಾಮನಗರ. ನಾನು ಧ್ಯಾನಕ್ಕೆ ಬಂದು 2 ಇಯರ್ಸ್ ಆಗ್ತಾಯಿದೆ. ನನ್ನ ಧ್ಯಾನದಲ್ಲಿ ಏನು ಅನುಭವ ಆಗಿದೆ ಅಂತ ಹೇಳಿದ್ರೆ, ನನಗೆ ಲೋ ಬಿ ಪಿ ಮತ್ತು ಹೆಡ್ಏಕ್ ತುಂಬಾ ಇತ್ತು. ಹೆಡ್ಏಕು ಅಂದರೆ ಅಷ್ಟು ತಡಿಯೋಕ್ಕಾಗದೇ ಇರ್ತಕ್ಕಂಥ ಹೆಡ್ಏಕ್ ಇತ್ತು. ಹಾಸ್ಪಿಟ್ಲಿಗೆ ಹೋಗಿ ಗ್ಲಾಸನ್ನು ಒಡೆದಾಕೋಂಥ ಪರಿಸ್ಥಿತಿ ಇತ್ತು ನನಗೆ. ಅಷ್ಟೊಂದು ತಲೆನೋವು ತುಂಬಾ ಕಾಡ್ತಿತ್ತು. ಆ ತಲೆನೋವು ಯಾಕೆ ಬಂತು ಅಂದರೆ, ಧ್ಯಾನಕ್ಕೆ ಬಂದಾದ್ಮೇಲೆ ಗೊತ್ತಾಯಿತು ನನಗೆ ಆ ತಲೆನೋವು ಯಾಕಿತ್ತು ಅಂತೇಳ್ಬಿಟ್ಟು. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ಕೊಡಿ ಸರ್, ನನ್ನ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ, ಆ ಟ್ಯಾಬ್ಲೆಟ್ ಕೊಟ್ಟರೆ ನಾನು ಸಮಾಧಾನ ಆಗ್ತೀನಿ ಅಂಥೇಳಿ ಆ ಟ್ಯಾಬ್ಲೆಟ್ ಕೊಟ್ಟು ಸರ್ ನಂಗೆ ಸಮಾಧಾನ ಆಗ್ತೀನಿ, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಸರ್ ತಲೆನೋವು ಅಂತೇಳಿ ಟ್ಯಾಬ್ಲೆಟು ತೊಗೊಂಡ್ಬಿಟ್ಟೆ. ಮೇಡಮ್ ಪೇಯ್ನ್ ಕಿಲ್ಲರ್ ಮಾತ್ರೆ ಕೊಡ್ತೀವಿ, ಅದು ಬಿಟ್ಟರೆ ಬೇರೆ ಯಾವ ಟ್ಯಾಬ್ಲೆಟು ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಸರಿ, ಅದು ತೊಗೊಂಡು ಆದಮೇಲೂ ಕೂಡ ಕಡಿಮೆ ಅಂತೂ ಆಗಲೇ ಇಲ್ಲ. ಸ್ಪೆಕ್ಸ್ ಬರ್ಕೊಡ್ತೀನಿ ಮೇಡಮ್, ಸ್ಪೆಕ್ಸ್ ಹಾಕ್ಕೊಳ್ಳಿ, ಎನಿ ಟೈಮು ಸ್ಪೆಕ್ಸ್ ಹಾಕ್ಕೊಂಡು ಇರಬೇಕು, ಮತ್ತು ಇದನ್ನು ಬಿಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ನನಗೆ ಈ ಧ್ಯಾನಕ್ಕೆ ಪರಿಚಯ ಮಾಡಿಕೊಟ್ಟವರು ಶಾರದಮ್ಮ ಆಂಟಿ ಅಂತ ಹೇಳ್ಬಿಟ್ಟು, ಇಲ್ಲೇ ನಮ್ಮ ಪಿರಮಿಡ್ ನಲ್ಲಿ ಧ್ಯಾನಿಗಳಾಗಿದ್ದಾರೆ ಅವರು ಕೂಡ. ನನಗೆ ಈ ಧ್ಯಾನಕ್ಕೆ ಬರಬೇಕು ಅಂದರೆ ಕಾರಣ ಶಾರದಮ್ಮ ಆಂಟಿನೇ. ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ ಆ ಸ್ಪೆಕ್ಸ್ ಹಾಕ್ಕೊಂಡೇ ಬಂದು ಒಂದು 1 ವೀಕ್ ಅಷ್ಟೇ ಹಾಕಿದ್ದು ಆ ಸ್ಪೆಕ್ಸ್ ಹಾಕಿ. ಮತ್ತು ಈ ಧ್ಯಾನ ಹೆಂಗಿತ್ತು ಅಂದರೆ, ಆ ಸ್ಪೆಕ್ಸು ಮೂಲಲ್ಲಿ ಬಿಸಾಕಿದ್ದೀನಿ ಈಗ. ಅಷ್ಟು ಧ್ಯಾನ ನನಗೆ ಪಿರಮಿಡ್ ಧ್ಯಾನ ಹೆಲ್ಪ್ ಮಾಡಿದೆ ನನಗೆ. ಮತ್ತು ಲೋ ಬಿ ಪಿ ಪೂರ್ತಿ ಕಂಟ್ರೋಲ್ ಆಯಿತು. ಆ ಲೋ ಬಿ ಪಿ ಅನ್ನೋದು ಒಂದು ಚೂರು ಇಲ್ಲವೇ ಇಲ್ಲ ಈಗ. ಎಲ್ಲಿಂದ ಸಾಧ್ಯ? ಧ್ಯಾನದಿಂದ ಮಾತ್ರ ಸಾಧ್ಯ. ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದು ತುಂಬಾ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣವೇ ಶಕ್ತಿ ನಮಗೆ ತುಂಬ ಶಕ್ತಿಯನ್ನು ಕೊಡುತ್ತೆ ನನಗೆ. ಮತ್ತು ನನಗೆ ಕೃಷ್ಣಪ್ಪ ಸಾರು ಮತ್ತು ಪತ್ರಿಜಿ ಸಾರು 2 ಕಣ್ಣುಗಳಿದ್ದಾಗ ಅವರು ಪತ್ರಿಜಿ ಸರ್ ಬಂದು ಫಸ್ಟು ಅಮಾವಾಸ್ಯೆ ದಿನ ಧ್ಯಾನದಲ್ಲಿ, ಫಸ್ಟ್ ಅಮಾವಾಸ್ಯೆ ಧ್ಯಾನದಲ್ಲಿ ನಾನು ಬರ್ಬೇಕಾದ್ರೆ ನನಗೆ 2 ಮಕ್ಕಳಿದ್ದಾರೆ. ಅವರು ಹೆಂಗೆ ಬಿಟ್ಬಿಟ್ಟು ಬರೋದು, ನಾನು ನಮ್ಮ ಮನೆಯವರು ಇಬ್ಬರು ಅಮಾವಾಸ್ಯೆ ಧ್ಯಾನಕ್ಕೆ ಫಸ್ಟು ಬರಬೇಕಾದ್ರೆ ಹೆಂಗೆ ಬಿಟ್ಬಿಟ್ಟು ಬರೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ, ಹೇಗೆ ಬಿಟ್ಬಿಟ್ಟು ಹೋಗೋದು, ನೈಟೆಲ್ಲ ಅಲ್ಲೇ ಕೂರಬೇಕಾಗತ್ತಲ್ಲ, ಏನು ಮಾಡೋದು ಅಂತ ಹೇಳಿಬಿಟ್ಟು ಪತ್ರಿಜಿ ಸರ್ಗೆ ಒಂದು ಕೇಳಿಕೊಂಡೆ ಅವ್ರಿಗೆ. ಸರ್ ಈ ರೀತಿ ಇಬ್ಬರು ಮಕ್ಕಳಿದ್ದಾರೆ ಹೇಗೆ ಅಂತೇಳಿದ ತಕ್ಷಣ ಕಣ್ಣು ಮುಚ್ಕೊಂಡು ಅಷ್ಟೇ ಕೂತ್ಕೊಂಡು ಮನೇಲಿ ಹಿಂಗೆ ಕೂತ್ಕೊಂಡಷ್ಟೇ ಅವರು ಬಂದು ಸೋಫಾ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ನಾನಿದ್ದೀನಿ, ನೀನು ಹೋಗು ಅಮಾವಾಸ್ಯೆ ಧ್ಯಾನ ಮಾಡಿಬಿಟ್ಟು ಬಾ ಅಂಥೇಳಿ ಕಳಿಸಿದ್ರು ಅವರು. ಮತ್ತು ಕೀ ಲಾಕ್ ಮಾಡಿಕೊಂಡೇ ಬಂದೆ. ನನಗೆ ಒಂಥರ ಭಯ, ಆತಂಕ, ಮಕ್ಳು ಬಿಟ್ಬಿಟ್ಟು ಬಂದಿದ್ದೀನಲ್ಲ ಅಂತೇಳ್ಬಿಟ್ಟು. ಮತ್ತು ನೈಟು ಧ್ಯಾನ ಮಾಡಿ ಬೆಳಗ್ಗೆ ಹೋಗಿ ನೋಡಿದ್ರೆ ಇನ್ನೂ ಮಲ್ಗೆ ಇದ್ದಾರೆ. ಪತ್ರಿಜಿ ಸರ್ ಪಕ್ಕ ಅಲ್ಲೇ ಕೂತಿದ್ದಾರೆ, ನನ್ನ ಕಣ್ಣೆದುರುಗಡೆನೇ ಕೂತಿದ್ದಾರೆ. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನನಗೆ ತಡ್ಕೊಳಕ್ಕಾಗದೇ ಇರತಕ್ಕಂಥ ಸಂತೋಷ ನನಗೆ. ಮತ್ತು ನನ್ನ ದೊಡ್ಡ ಮಗನಿಗೆ ಜ್ವರ ಬಂದಿತ್ತು ಒಂದು ಸರ್ತಿ. ಜ್ವರ ಅಂದರೆ ವಾಮಿಟು, ನೀರು ಕುಡ್ದಿದ್ದು ಸಹ ವಾಮಿಟ್ ಮಾಡ್ಕೊಳ್ತಾ ಇದ್ದ. 1 ವೀಕ್ ಪೂರ್ತಿ ವಾಮಿಟು, ಏನು ತಿಂದರೂ ವಾಮಿಟು, ಎಲ್ಲ ವಾಮಿಟು. ಆಮೇಲೆ ಆಮೇಲೆ ನಮ್ಮ ಮನೆಯವರು ಪಿರಮಿಡಲ್ಲಿ ಹೋಗಿ ಕೂರಿಸ್ಬಿಡು, ಸರಿ ಹೋಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಇದು ಮೆಡಿಸನ್ನು 2 ಸಿರಪ್ ತೊಗೊಂಡು ಬಂದಿದ್ದೆ. ಆ ಮೆಡಿಸನ್ ಹಾಕಿದ್ರೂ ಕೂಡ ಅವನಿಗೆ ವಾಮಿಟ್ ಕಡಿಮೆ ಆಗ್ತಿರಲಿಲ್ಲ, ಏನು ತಿಂದರೂ ಕಡಿಮೆ ಆಗ್ತಿರಲಿಲ್ಲ, ವಾಮಿಟ್ ಪೂರ್ತಿ ಕಡಿಮೆ. ಬಂದ ತಕ್ಷಣ ಇಲ್ಲಿ ನೈಟು 11 ಗಂಟೆ ಆಗಿತ್ತು. ಆವಾಗ ಸರ್ ಇಲ್ಲೇ ಕೃಷ್ಣಪ್ಪ ಸರ್ ಮೇಲೆ ಇಳಿತಾ ಬಂದರು. ಏನಮ್ಮ ಅಂದರು. ಸರ್ ಈ ರೀತಿ ಆಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಒಂದು ಕೆಲಸ ಮಾಡು, ನೀನು ಅವನ್ನ ಮಲಗಿಸ್ಬಿಡು, ನೀ ಧ್ಯಾನ ಮಾಡು ಕೂತ್ಕೊಂಡು ಅಂತ ಹೇಳಿದ್ರು. ನಾ ಧ್ಯಾನ ಮಾಡಿಬಿಟ್ಟು ಈಚೆ ಬಂದೆ. ಸಿರಪ್ ಆಗ್ತಾ ಇದೆಯಾನಮ್ಮ ಅಂತ ಅವರು ಹೋಗಿ ಬಂದು ಮಾಡ್ತಾಯಿದ್ರು. ಸಿರಪ್ ಆಗ್ತಾ ಇದೆಯಾನಮ್ಮ ಅಂತ ಹೇಳಿದ್ರು. ಹ್ಞೂ ಸರ್ ಆಗ್ತಾಯಿದ್ದೀನಿ ಅಂತ ಹೇಳಿದೆ. ಫಸ್ಟ್ ನಿಲ್ಲಿಸು ಅಂತ ಹೇಳಿದ್ರು. ಫಸ್ಟ್ ನಿಲ್ಲಿಸು ಅಂದ ತಕ್ಷಣವೇ ಅವರು ಇಡೀ ಶರೀರ ಪೂರ್ತಿ ಪತ್ರಿಜಿ ಸಾರು, ಕೃಷ್ಣಪ್ಪ ಸಾರು ಮತ್ತು ಮಹಾವತಾರ್ ಬಾಬಾಜಿ 3 ಅಟ್ ಎ ಟೈಮ್, ಈ 3 ಜನನೂ ಕಂಡ್ರು ನನಗೆ. ನಿಲ್ಲಿಸು ಫಾಸ್ಟು, ಸ್ಟಾಪ್ ಮಾಡೋದನ್ನ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋದೆ. ನನಗೂ ಆದರೂ ಒಂಚೂರು ಭಯ, ಸಿರಪ್ ಕೊಟ್ಬಿಡೋಣವಾ, ವಾಮಿಟ್ ಬಂದುಬಿಟ್ರೆ ಇವಾಗ 1-2 ಇಡ್ಲಿ ತಿಂದಿದ್ದಾನೆ, ಕೊಡೋಣ ಅಂತ ಹೇಳ್ಬಿಟ್ಟು ಸಿರಪ್ ಕೊಡೋಕೆ ಹೋದೆ. ನನ್ನ ಮಗ, ಅಮ್ಮ ಸರ್ ಏನು ಹೇಳಿದ್ರು, ಮೆಡಿಸಿನ್ ಸ್ಟಾಪ್ ಮಾಡು ಅಂತ ಹೇಳಿದ್ರು ತಾನೆ. ಇಲ್ಲ ಕಣೋ, ವಾಮಿಟ್ ಮಾಡಿಬಿಟ್ರೆ ಇವಾಗ ತಾನೇ 2 ಇಡ್ಲಿ ತಿಂದಿದ್ಯಾ, ಕಡಿಮೆ ಆಗದೋದ್ರೆ ಏನು ಮಾಡೋದು, ಪರವಾಗಿಲ್ಲ ನಾನು ಮಲ್ಕೊಳ್ತೀನಿ, ಏನೂ ಆಗಲ್ಲ ನನಗೆ, ಸರಿ ಹೇಳಿದಾರಲ್ವಾ, ಬೇಡ ಸಾಕು ಸ್ಟಾಪ್ ಮಾಡು ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. 1 ಗಂಟೆಗೆ ಎದ್ದು ನೋಡ್ತೀನಿ
ಮಲಗಿದ್ದಾನೆ. ಮತ್ತೆ 3 ಗಂಟೆಗೆ ಎದ್ದು ನೋಡ್ತೀನಿ ಮಲಗಿದ್ದಾನೆ. ಇದೆಲ್ಲ ಎಲ್ಲಿಂದ ಸಾಧ್ಯ? ಪಿರಮಿಡ್ಡು, ವಿಶ್ವ ಪ್ರಾಣಾಯಾಮ ಶಕ್ತಿ, ಮತ್ತು ಪತ್ರಿಜಿ ಸಾರು, ಕೃಷ್ಣಪ್ಪ ಸಾರು, ಮಹಾವತಾರ್ ಬಾಬಾಜಿ ಅಟ್ ಎ ಟೈಮ್ ನನಗೆ ಒಂಥರ ಹೆಂಗೆ ಕಾಣಿಸಿದ್ರು ಅಂದರೆ ಫುಲ್ ಅವರು ಶಕ್ತಿಯೆಲ್ಲ ಅವ್ರಿಗೆ ಅರ್ಪಣೆ ಮಾಡಿದ್ದಾರೆ. ಆ ರೀತಿ ಅನುಭವ ಆಯಿತು ನನಗೆ. ಮತ್ತು ತಿರ್ಗಾ ನಾನು ಫಸ್ಟ್ ಅಖಂಡ ಧ್ಯಾನದಲ್ಲಿ ಫಸ್ಟ್ ಸಿಟ್ಟಿಂಗಲ್ಲಿ 8 hours ಕಣ್ಣು ಬಿಡದೆ ನೀರು ಸಹ ಸರ್ ಹೇಗಿದೆ ಅಖಂಡ ಧ್ಯಾನ ಅಂತ ಕೇಳಿದೆ ಕೃಷ್ಣಪ್ಪ ಸರ್ಗೆ. ಅವ್ರು ಹೇಳಿದ್ರು ನೀರು ಕುಡಿಯೋಂಗಿಲ್ಲಮ್ಮ ಇದರಲ್ಲಿ, ಊಟನೂ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ 9 ಗಂಟೆಗೆ ಬಂದೆ. 9ರಿಂದ 7 ಗಂಟೆ ತನಕ ಕಣ್ಣು ಬಿಡಲೇ ಇಲ್ಲ. ನಮ್ಮ ಮನೆಯವರು ಬಂದು ಎಬ್ರಿಸಿದ್ದಾರೆ. ನನ್ನ ಮೈ ಮೇಲೆ ನನಗೆ ಪ್ರಜ್ಞೆ ಇಲ್ಲ, ಫುಲ್ಲು ಹಾಸ್ಟೆಲ್ ಬಾಡಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಅಲ್ಲಿ ಮಹಾವತಾರ್ ಬಾಬಾಜಿ ಕೂತಿದ್ದ 2 ಅವರಲ್ಲಿ ನೀರು ಮತ್ತು ಊಟ 2 ತಂದು ಕೊಟ್ಟಿದ್ದಾರೆ ಹಾಸ್ಟೆಲ್ ಮಾಸ್ಟರ್ಸು. ಆಗ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ, ನನಗೆ ಇಲ್ಲೇ ಸಿಗಬೇಕಾದ್ರೆ ಊಟ ಈ ಹೊರಗಡೆದು ನನಗೆ ಸಿಗೋಷ್ಟು ಸಂತೋಷ ಆಗಲಿಲ್ಲ ನನಗೆ. ಆಮೇಲೆ ಸರ್ ಕೂಡ ಬಂದು ಎಬ್ರಿಸಿದ್ದಾರೆ ಕೃಷ್ಣಪ್ಪ ಸರು. ನನಗೆ ಅದು ಕೂಡ ಜ್ಞಾನ ಇಲ್ಲ ನನಗೆ. ನಾನು ಕೃಷ್ಣಪ್ಪ ಸರ್ ಎಬ್ಬರಿಸುವಾಗ ನನ್ನ ಫುಲ್ಲು ಕಣ್ಣು ಮುಚ್ಚಿ ಅವ್ರು ನೋಡಿದ್ರೆ ನಾನೆಲ್ಲ ನೋಡ್ತಾ ಇರೋದಲ್ಲಿ. ನನ್ನ ಒಳಗಡೆ ಇರೋ ಇನ್ನರು ಅವ್ರು ನೋಡಿದ ತಕ್ಷಣ ಅವರು ಸರ್ ಸಮಾಧಾನವಾಗಿ ಹೊರಟೋಗಿದ್ದಾರೆ. ಇನ್ಯಾರು ಎಬ್ಬರಿಸ್ಬೇಡಿ ಅವ್ರನ್ನ, ಮುಂದಕ್ಕೆ ಅವರು ಬೇರೆ ಎಲ್ಲೋ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ನನ್ನ ತಂಗಿ ಹೇಳಿದ್ಲು, ಅಕ್ಕ ನಿನ್ನ ಅಷ್ಟೆಲ್ಲ ಎಬ್ಬರಿಸಿದ್ರು ನೀನು ಎದ್ದೇಳಿಲ್ವಲ್ಲ ಯಾಕಕ್ಕ ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲ, ನನ್ನ ಬಾಡಿ ಇಲ್ಲ ನಾನು ಫುಲ್ ಹಾಸ್ಟೆಲ್ ಬಾಡಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಸರ್ತಿ ಹಾಸ್ಟೆಲ್ ಬಾಡಿಯಿಂದ ಮತ್ತೆ ನನ್ನ ಬಾಡಿಗೆ ಬರೋಷ್ಟರಲ್ಲಿ ಕಂಟ್ರೋಲು ಇರೋಲ್ಲ ನನಗೆ. ಫುಲ್ಲು ಮಹಾವತಾರ್ ಬಾಬಾಜಿ ನನ್ನ ಒಳಗಡೆ ಸೇರ್ಕೊಂಡಿದ್ದಾರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಇದು 2ನೇ ಸರಿ ಆಗಿದೆ ನನಗೆ. ಅವರು ಬಂದು ನನ್ನ ಬಾಡಿಲಿ ಕನೆಕ್ಟ್ ಆಗಿದ್ದಾರೆ ಮಹಾವತಾರ್ ಬಾಬಾಜಿ. ಆಗಲೂ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಮತ್ತು ವೈಬ್ರೇಟ್ ಆಗ್ತಾ ಇರುತ್ತೆ, ಕೈಕಾಲೆಲ್ಲ ವೈಬ್ರೇಟ್ ಆಗುತ್ತೆ, ಹಗುರವಾಗಿರುತ್ತೆ ಬಾಡಿ. ನಾನು ಅಲ್ಲಿ ಹೋಗಿದ್ದೀನ, ಇನ್ನೇನು ತಲುಪಬೇಕು ಅನ್ನೋಷ್ಟರಲ್ಲಿ ನನಗೆ ಕರ್ಕೊಂಡು ಹೋಗ್ತಾ ಇರೋರು ಪತ್ರಿಜಿ ಸರ್. ಅವರ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋರು ಪತ್ರಿಜಿ ಸರ್. ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಸರ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀನು ಬಾಮ್ಮ, ನಿನ್ನ ಪ್ಲೇಸ್ ಎಲ್ಲಿದೆ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವ್ರನ್ನ ನಾನು ನೋಡೋಕ್ಕಾಗ್ತಾ ಇಲ್ಲ. ನಾನು ಧ್ಯಾನ ಪ್ರಚಾರ ಮಾಡ್ತಾ ಇದ್ದರೆ ನಾನು ಕೆಲವೊಮ್ಮೆ ನನ್ನ ಇನ್ನರು ಮಾತಾಡಿಸುತ್ತೆ ಅವ್ರನ್ನ. ನಾನು ಮಾತಾಡಿಸ್ತಾ ಇರಲ್ಲ ಅಲ್ಲಿ, ನನ್ನ ಇನ್ನರ್ ಅವ್ರನ್ನ ಮಾತಾಡಿಸ್ತಾ ಇರುತ್ತೆ. ನನಗೆ ಒಂಥರ ಕೊಲಾಬ್ರೇಷನ್ ಆಗ್ತೀನಿ, ನಾನು ಮಾತಾಡಿದ್ನ ಅವ್ರ ಜೊತೆನಲ್ಲಿ ಅಂತ ಹೇಳಿ ನನಗೆ ಒಂಥರ ಇದಾಗುತ್ತೆ. ಮತ್ತು ನನ್ನ ಮಗ, ಮಮ್ಮಿ ನೀನು ಏನು ಹೇಳಿದೆ ಅವ್ರ ಹತ್ರ ಅಂತ ಕೇಳ್ತಾನೆ. ಇಲ್ಲ ಕಣೋ, ನಾನು ಮಾತಾಡಿಲ್ಲ ಅವ್ರ ಹತ್ರ, ಬೇರೆ ಯಾರೋ ಮಾತಾಡಿದ್ದಾರೆ, ನನ್ನ ಆತ್ಮ ಮಾತಾಡಿದೆ ಅಂತ ಅಂದ್ಕೊಳ್ತಾ ಇರ್ತಾನೆ ಒಂದೊಂದು ಸರ್ತಿ. ಮೊನ್ನೆ ಹಾಸ್ಪಿಟ್ಲ್ ನಮ್ಮ ನಾದಿನಿ ಮಗ ಬೆರಳೆಲ್ಲ ಕಟ್ಟಾಗ್ಬಿಟ್ಟಿತ್ತು. ಅವನಿಗೆ ಮಿಷಿನ್ಗೆ ಕೈ ಕೊಟ್ಬಿಟ್ಟು ಬೆರಳೆಲ್ಲ ಕಟ್ಟಾಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಹೋದ್ವಿ ಹಾಸ್ಪಿಟಲ್ಗೆ. ಅವನಿಗೆ ನಾನು ವಾಟ್ಸಪ್ಪಿಂದ ವಾಟ್ಸಪ್ಗೆ ಬಾಬಾಜಿ, ಕೃಷ್ಣಪ್ಪ ಸರು ಮತ್ತು ಪತ್ರಿಜಿ ಸರು ಇವ್ರು 3 ಫೇಸ್ ಮಾತ್ರ ನೋಡು ಕಿಶೋರ, ನಿನಗೇನೂ ಆಗಲ್ಲ. ಇವ್ರು 3 ಜನ ನಿನ್ನ ಆಪ್ರೇಷನ್ ಥಿಯೇಟ್ರಿಗೆ ಡಾಕ್ಟ್ರ್ ಮೂಲಕವಾಗಿ ಇವ್ರು 3 ಜನನೂ ಬರ್ತಾರೆ, ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಅವನು ನೈಟ್ ಪೂರ್ತಿ ಅವ್ರ ಮುಖನೇ ನೋಡ್ಕೊಳ್ತಾ ಇದ್ದಾನೆ. ಸರಿ, ನನಗೆ ಹೆದರಿಕೆ ಆಗ್ತಾಯಿದೆ ಆಂಟಿ. ನಿನಗೆ ಹೆದರ್ಕೊಳ್ಳೋದು ಏನೂ ಇರಲ್ಲ, ಇಲ್ಲಿ ಇವ್ರು 3 ಜನನೇ ಬರ್ತಾರೆ ಅಂತ ಹೇಳಿದೆ. ಆಮೇಲೆ ನಮ್ಮ ಆಂಟಿಗೆ ಕೇಳಿದೆ, ಆಂಟಿ ಡಾಕ್ಟರ್ ಯಾರಿಲ್ಲಿ ಅಂತ ಕೇಳಿದೆ. ಇವರೇ ಕೆಂಪು ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಡಾಕ್ಟರು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ವಿಚಾರಿಸ್ದೆ. ಸರ್ ಈ ರೀತಿ ತುಂಬ ಇದು ಮಾಡ್ಕೊಳ್ತಾ ಇದ್ದಾನೆ, ಏನಿಲ್ಲಮ್ಮ ನಾನೇ ಮಾಡೋದು ಆಪ್ರೇಷನ್ನು, ಹೆದರ್ಕೊಳ್ಳೋದು ಏನಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾನು ಅಲ್ಲಿ ಹಾಸ್ಟೆಲ್ ಮಾಸ್ಟರ್ನ ಇವ್ರು ನಮ್ಮ ಮಹಾವತಾರ್ ಬಾಬಾಜಿನ ಕರೆದೆ, ಇನ್ವೈಟ್ ಮಾಡಿದೆ. ಅಲ್ಲಿ ಯಾವ ರೀತಿ ಇದ್ರು ಅಂದರೆ ಅವ್ರ ಪ್ಯಾಂಟಿಗೆ ಹಲ್ಲಿ ರೂಪದಲ್ಲಿ ಬಂದಿದ್ದಾರೆ, ಕಚ್ಕೊಂಡ್ಬಿಟ್ಟಿದ್ದಾರೆ ಪೂರ್ತಿ ಅವ್ರ ಪ್ಯಾಂಟಿಗೆ. ನಾನಿದ್ದೀನಿ, ನಾನು ಆ ಆಪ್ರೇಷನ್ನ ನಾನೇ ವಹಿಸ್ಕೊಂಡು ನಾನೇ ಮಾಡ್ತೀನಿ ಅಂಥೇಳಿ ಇದು ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ 8:15 ಫೋನ್ ಮಾಡಿದೆ. ಆಂಟಿ ಹೋಗ್ತಾ ಇದ್ದೀವಿ ಆಪ್ರೇಷನ್ ಥಿಯೇಟ್ರಿಗೆ ಅಂತ ಹೇಳ್ಬಿಟ್ಟು. ನೀನೇನು ಹೆದರ್ಕೋಬೇಡಪ್ಪ, ಅವರಿದ್ದಾರೆ, ನಿನ್ನ ಯಾರು ಬರೋದಕ್ಕೆ ಚಾನ್ಸ್ ಇಲ್ಲ. ಮತ್ತೆ 2 ದಿನ ಬಿಟ್ಟು ಫೋನ್ ಮಾಡಿದ್ರೆ, ಆಂಟಿ ನೀವು ಹೇಳಿದ್ರಲ್ಲ ಆ ಫೋಟೋ ನೋಡಿದೆ ವಾಟ್ಸಪ್ಪಲ್ಲಿ, ಅವ್ರು 3 ಜನನೇ ಬಂದಂಗೆ ಆಯಿತು ನನಗೆ ಡಾಕ್ಟ್ರ್ ರೂಪದಲ್ಲಿ ಅಂತ ಹೇಳ್ದೆ.
ನನಗೆ ಇನ್ನೂ ತಡ್ಕೊಳಕ್ಕಾಗದೇ ಇರ್ತಕ್ಕಂಥ ಸಂತೋಷ ನನಗಾಯಿತು. ಪಿರಮಿಡ್ ಒಳಗಡೆ ಯಾಕೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ, ಮನೇಲಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಪಿರಮಿಡಲ್ಲಿ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ 108 ಪಟ್ಟರಷ್ಟು ಅಧಿಕ ಪ್ರಾಣಶಕ್ತಿ ಹೆಚ್ಚಿರುತ್ತೆ ಅದರೊಳಗೆ ಪಿರಮಿಡಲ್ಲಿ. ನಾನು ಮಾಂಸಾಹಾರಿ ಫಸ್ಟ್ ಆಗಿದ್ದೆ, ಈಗ ಶಾಕಾಹಾರ ಆಗಿದ್ದೀನಿ. ಯಾವ ರೀತಿ ಅಂತ ಹೇಳಿದ್ರೆ, 48 ದಿನ ಮಂಡಲ ಧ್ಯಾನ ಮಾಡಿದಾಗ ಅದಾಗಿದ್ದೆ ತಾನಾಗೇ ಬಿಟ್ಟಿದ್ದು. ಇದೆಲ್ಲ ಎಲ್ಲಿಂದ ಸಾಧ್ಯ? ಧ್ಯಾನದಿಂದ ಮಾತ್ರ ಸಾಧ್ಯ. ಮತ್ತು ಧ್ಯಾನ ತುಂಬಾ ನನಗೆ ಹೆಲ್ಪ್ ಮಾಡಿದೆ. ನನಗೆ ಮೊದಲು ಭಯ ಅಂದರೆ ಅಷ್ಟು ಭಯ, ಒಂದು ಸಾವು ನೋಡಿದ್ರೂ ಕೂಡ ಭಯ ಭಯ ಭಯ. ಈಗ 2 ಗಂಟೆ ರಾತ್ರಿ ಆಗಲಿ ಒಬ್ಬರೇ ಎದ್ದೋಗ್ತೀನಿ, 2 ಗಂಟೆ ರಾತ್ರಿ ಆಗಲಿ ಮತ್ತೆ ಪಿರಮಿಡ್ಗೆ ಹೋಗಬೇಕು ಅಂತ ಒಂದು ಧೈರ್ಯ ಬಂತು, ಭಯ ಹೋಯಿತು. ಎಲ್ಲ ಪೂರ್ತಿ ಪಿರಮಿಡ್ಡಿಂದನೇ ನಾನು ಕಲ್ತ್ಕೊಂಡಿದ್ದೀನಿ. ನಾನು ನಮ್ಮ ಕೃಷ್ಣಪ್ಪ ಸರ್ಗೆ ಎಷ್ಟು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಅಂತ ಅಂದರೆ, ಎಷ್ಟು ಸಲ್ಲಿಸಿದ್ರು ಅವ್ರಿಗೆ ಇದಾಗಲ್ಲ. ಅವ್ರಿಗೆ ನಮ್ಮ ತಂದೆಗಿಂತ ಮೇಲ್ ಥರ ನೋಡ್ತೀನಿ ಅವ್ರಿಗೆ. ಈ ಪಿರಮಿಡಲ್ಲಿ ಸತ್ಸಂಗ ಕಾರ್ಯಕ್ರಮ, ಆ ಸತ್ಸಂಗದಲ್ಲಿ ಒಂದು ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ. ಬೇರೆ ಬೇರೆ ಕಡೆ ಮಾಸ್ಟರ್ಸ್ಗಳನ್ನ ಕರೆಸಿ ನಮಗೆ ವಿಷಯಗಳನ್ನೆಲ್ಲ ತಲುಪಿಸಿದಾಗ ಮತ್ತೆ ನಾವು ಆ ರೀತಿ ಆಗಬೇಕೇನೋ ಅಂತ ಅನ್ನಿಸ್ತಾ ಇರುತ್ತೆ. ಈ ಪ್ರತಿಯೊಬ್ಬರೂ ಕೂಡ ಧ್ಯಾನಿಗಳಾಗಿ ಧ್ಯಾನವನ್ನು ಬೆಳೆಸ್ಕೊಳ್ತಾ ವಿಶ್ವ ಪ್ರಾಣಮಯ ಶಕ್ತಿನ ಹೆಚ್ಚು ಬಳಸ್ಕೊಂಡು ಧ್ಯಾನಿಗಳಾಗಬೇಕು ಅಂಥೇಳಿ ನನ್ನ ಕೋರಿಕೆ. ಪ್ರತಿಯೊಬ್ಬರು PMC ಚಾನಲ್ನ ಉಪಯೋಗಿಸ್ಕೊಂಡು ತುಂಬ ಲಾಭದಾಯಕವಾದಂತಹ ವಿಷಯಗಳು ಪಿರಮಿಡ್ ಮಾಸ್ಟರ್ಗಳು ಹೇಳ್ತಾ ಇರ್ತಾರೆ ಅವಾಗವಾಗ. PMC ಚಾನಲ್ನ ಪ್ರತಿಯೊಬ್ಬರು ನೋಡಬೇಕು ಮತ್ತು ಇದಕ್ಕೆ ಸಬ್ಸ್ಕ್ರೈಬ್ಸ್ ಆಗಿ ಇದಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ದು. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ PMC ಚಾನಲ್ಗೂ ನಮ್ಮ ಪಿರಮಿಡ್ ಮಾಸ್ಟರ್ ಆದಂತಹ ಕೃಷ್ಣಪ್ಪ ಸರ್ ಅವರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.